ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ವರ್ಗಾವಣೆ ಕೌನ್ಸೆಲಿಂಗ್ಗೆ ಬಂದಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರು ವರ್ಗಾವಣೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಅಂತ ಆರೋಪಿಸಿ ಧಾರವಾಡದ ಶಿಕ್ಷಣ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಕಳೆದ 5 ದಿನಗಳಿಂದ ನಡೆದಿದ್ದ ಕೌನ್ಸೆಲಿಂಗ್ ಇಂದು ದಿಢೀರನೆ ರದ್ದಾಗಿದ್ದರಿಂದ ಆಕ್ರೋಶಗೊಂಡ ಶಿಕ್ಷಕರು ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ವರ್ಗಾವಣೆಗಾಗಿ 48,200 ಶಿಕ್ಷಕರು ಅರ್ಜಿ ಸಲ್ಲಿಸಿದ್ರು. ಅದರಲ್ಲಿ 2,143 ಶಿಕ್ಷಕರಿಗೆ ಮಾತ್ರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಆಹ್ವಾನಿಸಲಾಗಿತ್ತು. ಆದರೆ ಆ ಭಾಗ್ಯ ದೊರಕಿದ್ದು ಕೇವಲ 482 ಶಿಕ್ಷಕರಿಗೆ ಮಾತ್ರ. ಹೀಗಾಗಿ ಶಿಕ್ಷಕರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಈಗೇನಾಗ್ಯದ ಪತಿ ಪತ್ನಿ ಇದ್ದವ್ರದ್ದು ಏನು ಮಾಡ್ಯಾರ 3 ವರ್ಷಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಟ್ರು. ನಾವು 11 ವರ್ಷ ಏನು ಮಾಡ್ಬೇಕು? ನಾವು ಪತಿ ಪತ್ನಿ ಇದ್ದವ್ರು ಮಾತ್ರ ಜೀವನ ಮಾಡಬೇಕು, ನಮ್ಮಂಥವ್ರು ಮಾಡಬಾರ್ದು. ಹೌದಿಲ್ಲ? ನಮ್ಮ ಗಂಡ ಬೇರೆ ಬಿಸ್ನೆಸ್ ಮಾಡ್ತಿದ್ರು ನಾವು ಮಾಡಬಾರ್ದು. ಹೌದಿಲ್ರಿ? ಅದಕ್ಕೆ ಈ ಸದ್ ನಮಗೆ ನ್ಯಾಯ ಬೇಕು ಸರ್. ನಮಗೂ ಅವ್ರು ಟ್ರಾನ್ಸ್ಫರ್ ಕೊಡಲೇಬೇಕು. ಸಮಸ್ಯೆ ನಮ್ಗೆ ಕೊಡಂಗಿಲ್ಲತ್ತಾರ. ಈಗ ಅವ್ರು 3 ವರ್ಷ ಆದವ್ರನ್ನ ಬಿಟ್ಟಾರ, 11 ವರ್ಷ ಆದವ್ರನ್ನ ಇಲ್ಲೇ ಇಟ್ಟಾರಿನ. ನಮ್ಮ ಮತ್ತೆ ನಮ್ಮ ಶಾಲೆಗೆ ಹೋಗ್ಬೇಕು. ಈಗ ನಾವು ಈಗ ಏನಂತಂದ್ರೆ ಇಲ್ಲೇ ಡಿವಿಷನ್ ವೈಸ್ ಮಾಡ್ಯಾರ ಸರ್. ಅಲ್ಲಿ ವಿದಿನ್ ಡಿವಿಷನ್ ಹಾಕಿದವ್ರಿಗೆ ಕೂಡ ನಮ್ದ್ರಾಗ ಕನ್ಸಿಡರ್ ಮಾಡಿ ಸರ್. ಔಟ್ ಆಫ್ ಡಿವಿಷನ್ ಬಂದವರು ಕೂಡ ನಮ್ಮ ಜೊತೆ ಕನ್ಸಿಡರ್ ಮಾಡಿ ಸರ್. ಆಮೇಲೆ ಟೋಟಲ್ ವೇಕೆಂಟಿ 482 ತೋರ್ಸ್ಯಾರ ಸರ್ ಅವರು ವೇಕೆನ್ಸಿ. ಆದ್ರೆ ಇನ್ನೂ ಸಾಕಷ್ಟು ಅದ ಸರ್. ಆಯಾ ತಾಲೂಕಿನಲ್ಲಿ ಇನ್ನೂ ವೇಕೆನ್ಸಿ ಸಾಕಷ್ಟು ಅದ. ಆದ್ರೆ ಇನ್ನೂವರೆಗೂ ಅವರು ಕಡಿಮೆ ಪ್ರಮಾಣದಲ್ಲಿ ತೋರಿಸ್ಯಾರ ಸರ್. ಕಡಿಕೆ ಅವು ಎಷ್ಟು ಅದಕ್ಕೆ ಎದಕ್ಕೆ ಅಂತ ಕೇಳಿದ್ರೆ ಅವರು ಏನು ರೊಟೇಷನ್ ಇಟ್ಟಿಲ್ಲ ಸರ್. ನಮ್ಗೆ ಇಷ್ಟು ಐತೆ 1% ಇಷ್ಟ ಅಂತ ಅನ್ನಕತ್ತ. ಲಾರಿಗಳಿಂದ ಕದ್ದು ಸಾಗಾಣಿಕೆ ಮಾಡ್ತಾ ಇದ್ದ ಭಾರೀ ಕೆಮಿಕಲ್ ಮಾಫಿಯಾವನ್ನ ಬೆಳಗಾವಿ ಪೊಲೀಸರು ಭೇದಿಸಿದ್ದಾರೆ. ಕಾಕತಿ ಹಾಗೂ ಯಮಕನಮರಡಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ರಾಷ್ಟ್ರೀಯ ಹೆದ್ದಾರಿ 4ರ ಹತ್ತಿರ ಸಮೀಪ ಡಾಬಾವೊಂದರ ಮೇಲೆ ದಾಳಿ ನಡೆಸಿದ್ರು. ದಾಳಿ ವೇಳೆ ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಕೆಮಿಕಲ್ ಹಾಗೂ 56,000 ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಕೆಮಿಕಲ್ ಕದ್ದು ಮಾರಾಟ ಮಾಡ್ತಾ ಇದ್ದ ಉತ್ತರ ಪ್ರದೇಶದ 8 ಮಂದಿಯನ್ನ ಬಂಧಿಸಲಾಗಿದೆ. ಏನಂದರೆ ಬೇರೆ ಬೇರೆ ರಾಜ್ಯದಿಂದ ಈ ಲಾರಿಯಲ್ಲಿ ಕೆಲವೊಂದು ಕೆಮಿಕಲ್ಸನ್ನು ತೊಗೊಂಡು ಬರ್ತಿರುವಾಗ ಈ ಸುತ್ತಗಟ್ಟಿ ಹತ್ರ ಒಂದು 3 ಜನ UP-ದವರು ಅಲ್ಲಿದ್ದು ಈ ಲಾರಿಯಲ್ಲಿ ಏನೇನು ಬರ್ತಾ ಇದೆ ಆಯಾ ಈ ಡ್ರೈವರ್ ಜೊತೆಗೆ ಶಾಮೀಲಾಗಿ ಆ ಮೆಟೀರಿಯಲ್ಸ್ ಕೆಮಿಕಲ್ಸ್ ಏನಿದೆ ಅದನ್ನು ಬ್ಯಾರೆಲಲ್ಲಿ ತುಂಬಿಸ್ಕೊಂಡು ಒಂದೊಂದು ಲಾರಿನ ತುಂಬಿಸ್ಕೊಂಡು ಅಲ್ಲಿಟ್ಟು ಅಲ್ಲಿಂದ ಅವರು ಬೇರೆಯವರಿಗೆ ಮಾರಾಟ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೆ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ನಗರದ ಪ್ರವಾಸಿ ಮಂದಿರದ ಬಳಿ 3 ಬಸ್ಗಳಿಗೆ ಕಲ್ಲು ತೂರಾಟ ನಡೆದಿದೆ. ಘಟನೆಯಲ್ಲಿ 3 ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿನ್ನೆ ಹಂಸ ಚಿತ್ರಮಂದಿರದ ಬಳಿ ಘರ್ಷಣೆ ನಡೆದಿತ್ತು. ಇದೇ ಹಿನ್ನೆಲೆಯಲ್ಲಿ ಇವತ್ತು ಆಟೋ ಬಂದ್ಗೆ ಕರೆ ನೀಡಲಾಗಿತ್ತು. ಇದು ಅಂತಾರ ಮೈಸೂರಿನ ನಾಗನಹಳ್ಳಿ ಗ್ರಾಮದಲ್ಲಿ ಬೈಕ್ ಕಳ್ಳತನಕ್ಕೆ ಯತ್ನಿಸಿದ 3 ಖದೀಮರಿಗೆ ಗ್ರಾಮಸ್ಥರು ಧರ್ಮದೇಟು ನೀಡಿದ್ದಾರೆ. ಜಯರಾಮು, ನವೀನ್ ಹಾಗೂ ಚಂದ್ರ ಅನ್ನೋ ಕಳ್ಳರು ಬೈಕ್ ಕದಿಯೋಕೆ ಯತ್ನಿಸಿದ್ರು. ನಾಗನಹಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಕಳ್ಳತನಕ್ಕೆ ಯತ್ನಿಸಿ ಓಡಿ ಹೋಗಿದ್ರು. ನಂತರ ಮುಂಜಾನೆ ವೇಳೆಗೆ ಮತ್ತೆ ಗ್ರಾಮಕ್ಕೆ ಬಂದ ಈ ತಂಡ ಮತ್ತೆ ಕಳ್ಳತನಕ್ಕೆ ಯತ್ನಿಸಿತು. ಸ್ಥಳೀಯರು ಇದನ್ನ ಗಮನಿಸಿ ಹಿಡಿಯಲು ಮುಂದಾದ್ರು. ಆಗ ಇವರು ಓಡಿ ಹೋಗಿ ಹೊಲವೊಂದರಲ್ಲಿ ತಪ್ಪಿಸಿಕೊಂಡಿದ್ರು. ಬಳಿಕ ಗ್ರಾಮಸ್ಥರೆಲ್ಲ ಸೇರಿ ಇವರನ್ನ ಹಿಡಿದು ಧರ್ಮದೇಟು ಕೊಟ್ರು.
ಅಲ್ಲಿ ಕೋಳಿ ಫಾರ್ಮಲ್ಲಿ ಇವರು 12 ಗಂಟೆ 12:30 ಅಷ್ಟೊತ್ತಿಗೆ ಒಂದು 2-3 ಜನ ಹೋಗಿ ಅಲ್ಲಿ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಫಸ್ಟು ಅವ್ರ ಮನೆ ಹೊರಗಡೆ ಇರೋಂಥ ಟವರ್ ಬೋಲ್ಟ್ನ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಹೊರಗಡೆ ಅವರು ಗಾಡಿ 2 ವೀಲರ್ಸ್ಗಳೆಲ್ಲ ಅಲ್ಲೇ ನಿಲ್ಸ್ಕೊಳ್ತಾರೆ. ಅಲ್ಲಿ ನಿಲ್ಸ್ಕೊಳ್ಳಾಗ ಇವರು ಅದನ್ನು ಕಳ್ತನ ಮಾಡೋಕ್ಕೆ ಟ್ರೈ ಮಾಡಿ ಅದು ಪೆಟ್ರೋಲ್ ಎಲ್ಲ ಇದು ಮಾಡಿ ಲಾಕ್ ಓಪನ್ ಮಾಡಿಬಿಟ್ಟು ದೂರ ತಳ್ಕೊಂಡು ಬರೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ತಳ್ಕೊಂಡು ಬರ್ತಿರ್ಬೇಕಾದ್ರೆ ನಾಯಿ ಎಲ್ಲ ಬೊಗಳಕ್ಕೆ ಶುರು ಮಾಡಿದೆ. ನಾಯಿ ಬೊಗಳಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಮನೆಯವ್ರು ನಿಂಗರಾಜ್ ಅಂತ ಅವ್ರು ಎದ್ದು ಒಂದು ಈಜೆ ಓಡ್ ಬಂದಾಗ ಯಾರು ಒಂದು ಕೂಕೊಂಡು ಓಡ್ ಬರ್ತಿರ್ಬೇಕಾದ್ರೆ ಬಿಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಓಡ್ಬಿಟ್ಟಿದ್ದಾರೆ. ಆದ್ಮೇಲೆ ತಿರುಗಿ ವಾಪಸ್ ಬಂದು ಪುನಃ ಇಲ್ಲಿ ಇದೇ ಮೇನ್ ರೋಡಲ್ಲಿ NK ಮಹಾದೇವ್ ಅಂತಿದೆ ಅಡ್ವೊಕೇಟ್ ಅವ್ರ ಮನೆ ಹೊರಗಡೆನೂ ಕೂಡ ವೆಹಿಕಲ್ಸ್ಗಳೆಲ್ಲ ನಿಲ್ಲಿಸ್ಕೊಳ್ತಾರೆ. ಅಲ್ಲಿ ಯಾವಾಗ ಒಂದು ಇರೋಂಡ ಸ್ಪ್ಲೆಂಡರ್ನ ಅದೆಲ್ಲ ಕೇಬಲ್ ಎಲ್ಲ ಕಟ್ ಮಾಡಿ ಅದನ್ನು ತಗೊಳಕ್ಕೆ ಟ್ರೈ ಮಾಡಿದ್ದಾರೆ. ಅದಾಗಿಲ್ಲ. ಕೊನೆಗೆ TVS XL ಅಂತ ಅಂದ್ಬಿಟ್ಟು ಅದನ್ನ ಗಾಡಿ ಎತ್ಕೊಂಡೋಗಿ ತಗೊಂಡೋಗಿದ್ದಾರೆ. ಅವ್ರು 3 ಜನನು ಊರಲ್ಲಿರೋ ಎಲ್ಲ ಇದನ್ನು ಕಳ್ತನ ಮಾಡ್ತಾಯಿದ್ರು. ಮತ್ತು ನಿನ್ನೆ ರಾತ್ರಿ ನಿಂಗರಾಜು ಅವರು ಮನೆ ಅವರು ಅಲ್ಲೆಲ್ಲ ಕೋಳಿ ಫಾರಮ್ ನುಗ್ಗಿ ಅಲ್ಲೆಲ್ಲ ದಾಂಧಲೆ ಮಾಡಿಬಿಟ್ರು. ಗಾಡಿ ಎಲ್ಲ ಕದಿಯೋಕ್ಕೆ ಹೋಗಿ ಅಲ್ಲಿ ವಿಫಲ ಆಗಿಬಿಟ್ಟು ಮತ್ತು ನಮ್ಮದೇ ಒಂದು 2 ಬೈಕ್ ನಿಲ್ಲಿಸಿದ್ದು. ಅದರಲ್ಲಿ ಒಂದನ್ನು ತಗೊಳಕ್ಕಾಗಲಿಲ್ಲ ಅವ್ರ ಕೈಲಿ. ಅದನ್ನೆಲ್ಲ ಕೇಬಲ್ ಕಟ್ ಮಾಡಿಬಿಟ್ಟು ಈ XL ಅನ್ನೋದ್ರಿಂದ ಹ್ಯಾಂಡ್ ಲಾಕ್ ಆಗಿರೋದು ಅದನ್ನ ಅನಾಮತವಾಗಿ ಎತ್ಕೊಂಡು ಆಟೋಗೆ ಹಾಕ್ಕೊಂಡು ಹೊರಟೋಗ್ಬಿಟ್ಟು. ರೇಷ್ಮೆ ಬೆಲೆ ಕುಸಿತ ರೇಷ್ಮೆ ಬೆಳೆಗಾರರನ್ನ ಕಂಗಾಲಾಗಿಸಿದೆ. ರೇಷ್ಮೆ ಗೂಡಿನ ಬೆಲೆ ತೀವ್ರ ಕುಸಿತವಾಗಿರೋದ್ರಿಂದ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಮಾರುಕಟ್ಟೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ರು. ಜಯ ಕರ್ನಾಟಕ ಸಂಘಟನೆ, ರಾಜ್ಯ ರೈತ ಸಂಘದ ಬೆಂಬಲದೊಂದಿಗೆ ರೈತರು ಪ್ರತಿಭಟನೆ ನಡೆಸಿದ್ರು. ಕುಸಿತವಾಗಿರೋ ರೇಷ್ಮೆ ಬೆಲೆಗೆ ನಿರ್ದಿಷ್ಟ ಬೆಲೆ ನಿಗದಿ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಕೇಂದ್ರ ಸರ್ಕಾರದ ಸುಂಕರಹಿತ ಚೀನಾ ರೇಷ್ಮೆ ಆಮದು ನಿರ್ಧಾರದಿಂದ ದೇಶಿ ಮಾರುಕಟ್ಟೆಯಲ್ಲಿ ರೇಷ್ಮೆ ಬೆಲೆ ಕುಸಿತಗೊಳ್ತಾ ಇದೆ ಅಂತ ರಾಮನಗರ ಜಿಲ್ಲೆಯಾದ್ಯಂತ ರೈತರು ಪ್ರತಿಭಟನೆ ನಡೆಸಿದ್ದಾರೆ. 3-4 ತಿಂಗಳಿನಿಂದ ಈ ಬಗ್ಗೆ ಎಷ್ಟೇ ಹೇಳಿದ್ರೂ ಸರ್ಕಾರ ಸಮಸ್ಯೆ ನಿವಾರಣೆಗೆ ಮುಂದಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಸುಂಕರಹಿತ ಚೀನಾ ರೇಷ್ಮೆಯನ್ನ ಆಮದು ಮಾಡಿಕೊಳ್ಳಬಾರದು, ರೇಷ್ಮೆ ಕೃಷಿಕರಿಗೆ ಪ್ರೋತ್ಸಾಹಧನ ನೀಡಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿದ್ರು. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.